ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಡೇ 17 ಸ್ಯಾಟರ್ಡೇ ನಾನು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ 8 o'clock ಆಗಿದೆ. ಈಗ ಡೈಲಿ ನಮ್ಮ ಪಾಪುನ ನಮ್ಮ ಮಾವ ವಾಕಿಂಗ್ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ಇವತ್ತು ಆಲ್ಮೋಸ್ಟ್ ಇಷ್ಟೋ ದಿನ ಆದಮೇಲೆ ನಾನು ಶ್ರೀ ವಾಕಿಂಗ್ ಮಾಡ್ತಾ ಇರೋದು. ನಾವು ಮುಂಚೆ ರೆಗ್ಯುಲರಾಗಿ ಮಾಡ್ತಾಯಿದ್ವಿ ಕನ್ಸೀವ್ ಆದಾಗ, ನಾವು ಈ ಮನೆಗೆ ಶಿಫ್ಟ್ ಆದಾಗ ಆವಾಗಲೆಲ್ಲ ನಾವು ಕಂಟಿನ್ಯೂಸಾಗಿ ಮಾಡ್ತಿದ್ವಿ. ಬಟ್ ಆಮೇಲೆ ಸೋಂಬೇರಿ ಥರನೇ ವಾಕಿಂಗೇ ಬರ್ತಾ ಇರಲಿಲ್ಲ ನಾವು. ಸೊ ಇತ್ತೀಚೆಗೆ ಪಾಪು ಮಾತ್ರ ಸ್ಟಾರ್ಟ್ ಮಾಡ್ಕೊಂಡಿದ್ಲು. ಇವತ್ತು ಡಿಫ್ರೆಂಟಾಗಿರಲಿ ಅಂತೇಳ್ಬಿಟ್ಟು ನಾವು ಸಹ ಪಾಪುನ ಕರ್ಕೊಂಡ್ಬಂದಿದ್ದೀವಿ ವಾಕಿಂಗ್ಗೆ. ಆ್ಯಂಡ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಟಿಫನ್ ತಿಂದು ಇವಾಗ ಪಾಪು ಟೆಡಿ ಬೇರ್ ಜೊತೆ ಸ್ವಲ್ಪ ಟೈಮ್ ಆಟಾಡ್ತಾ ಇದ್ದಾಳೆ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ನಮ್ಮದು ಸ್ವಲ್ಪ ಡೀಪ್ ಕ್ಲೀನಿಂಗ್ ಇರುತ್ತೆ, ಮನೆ ವಾರ ಮಾಡಬೇಕು. ಸೊ ಅದಕ್ಕೆ ಶ್ರೀ ನಾನು ಇಬ್ಬರು ನನ್ನ ಮಾವ ಸಹ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಅತ್ತೆನೂ ಸಹ ಅಡುಗೆ ಮನೇಲಿ ಏನಿದೆ ಅದನ್ನ ಮಾಡ್ತಾರೆ. ಬಟ್ ಡೀಪ್ ಕ್ಲೀನಿಂಗ್ ನಾನು ಎಲ್ಲ ಕಡೆನೂ ಅವ್ರು ಮಾಡಿದ್ರು ಅಂತ ಸುಮ್ಮನೆ ಬಿಡೋದಿಲ್ಲ. ಆ್ಯಂಡ್ ನಂದು ಟಚಪ್ ಅನ್ನೋದಿರುತ್ತೆ. ಸೊ ಡೀಪ್ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಸೊ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ್ಯಂಡ್ ಶ್ರೀನೂ ಸಹ ಸ್ನಾನ ಮಾಡ್ಕೊಂಬರಲಿ ಅಂತ ಶ್ರೀ ಟಿ ವಿ ನೋಡ್ತಾ ಇದ್ದಾನೆ. ನಮ್ಮ ಪಾಪು ಆರಾಮಾಗಿ ಆಟ ಆಡ್ತಾ ಇದ್ದಾಳೆ ಕೂತ್ಕೊಂಡು. ಗಣೇಶ ಕೊಟ್ಟಿದ್ದೀವಿ ಅಂತ ಅಂದ್ಕೊತೀನಿ ಕೈಯಲ್ಲಿ, ಅದನ್ನ ಹಿಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾಳೆ. ಸೊ ಶ್ರೀ ಸ್ನಾನ ಮಾಡ್ಕೊಂಡು ಬರಲಿ ಅನ್ನೋಷ್ಟರಲ್ಲಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸಿದ್ದೀನಿ. ನಾವಿಬ್ಬರು ಜೊತೆಲೇ ಪೂಜೆ ಮಾಡ್ತೀವಿ. ಸೊ ಅದಕ್ಕೆ ಅವನು ರೆಡಿಯಾಗಿ ಬಂದರೆ ಒಂದೇ ಸರಿ ದೀಪ ಬೆಳಗೋಣ ಅಂತೇಳ್ಬಿಟ್ಟು. ಸೊ ಈಗ ಶ್ರೀನೂ ಸಹ ಫ್ರೆಶ್ ಅಪ್ ಆಗಿ ಬಂದಿದ್ದಾನೆ. ಬಂದಿದ ತಕ್ಷಣ ಪಾಪು ಜೊತೆ ಆಟಾಡ್ತಾ ಇದ್ದಾನೆ ಸ್ವಲ್ಪ ಟೈಮು. ಸೊ ನಾವಿಬ್ಬರೂ ಯಾರೂ ಇದ್ದಿಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಅತ್ತೆ ಮಾವಾಗ ಅಷ್ಟೊಂದು ಬರೋದಿಲ್ಲ ವೀಡಿಯೋ ಮಾಡೋದಕ್ಕೆ. ಸೊ ಅದಕ್ಕೆ ನಾವಿಬ್ಬರು ದೀಪ ಬೆಳಗಿದ್ದೀವಿ. ಆ್ಯಂಡ್ ಪಾಪುಗೆ ಸರಿ ಖಾಲಿ ಆಗಿತ್ತು, ಗೊತ್ತಿರ್ಬೋದು. ನಾನು ಯಾವುದೇ ರೆಡಿಮೇಡ್ ಸರ್ಲಕ್ ಯೂಸ್ ಮಾಡೋದಿಲ್ಲ, ನಾನು ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ಕೋತೀನಿ. ಸೊ ಅದಕ್ಕೆ ಖಾಲಿ ಆಗಿದೆ. ಈ ವಾರನೇ ನಾನು ಫ್ರೀಯಾಗಿರ್ತೀನಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ತೊಳೆದು ಇಲ್ಲಿ ಮನೆ ಒಳಗಡೆನೇ ಹಾರಾಕಿದ್ದೀನಿ. ಇವಾಗ ಗಾಳಿ ತುಂಬಾ ಇದೆ ಹೊರಗಡೆ ಹಾರಾಕೋದಕ್ಕೆ. ಸೊ ಧೂಳೆಲ್ಲ ಬೀಳುತ್ತೆ ಅನ್ನೋ ಕಾರಣಕ್ಕೆ ಮನೆ ಒಳಗಡೆನೇ ಹಾರಾಕಿದ್ದೀನಿ. ಸೊ ಸಂಜೆ ಇಬ್ಬರೂ ಟೀ ಕುಡಿತಾ ಇದ್ದೀವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಜಾಸ್ತಿನೇ ಆಟಾಡ್ತೀವಿ ಪಾಪು ಜೊತೆ. ಟೈಮ್ ಸಿಕ್ಕಿದಾಗೆಲ್ಲ ನಾವು ಪಾಪು ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ್ಯಂಡ್ ಶ್ರೀ ತುಂಬಾ ಆಟಾಡಿಸ್ತಾನೆ ನಮ್ಮ ಪಾಪುನ. ಸೊ ಆಮೇಲೆ ಇದು ನಾನು ಮಾಡಿರೋ ಅಂಥ ಟೆಂಡರ್ ಕೊಕೊನೆಟ್ ಐಸ್ ಕ್ರೀಮ್. ಸೊ ಅದಕ್ಕೆ ನಾನು ನಮ್ಮತ್ತೆ ಶ್ರೀ ಎಲ್ಲರೂ ಕುತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಶ್ರೀ ಹಾಕೋತಾ ಇದ್ದಾನೆ ಬೌಲಿಗೆ. ಸೊ ಆಲ್ಮೋಸ್ಟ್ 3-4 ಡೇಸಿಂದ ತಿಂತಾ ಇದ್ದೀವಿ ನಾವು. ಕ್ವಾಂಟಿಟಿ ವೈಸ್ ಅಂತೂ ಚೆನ್ನಾಗೇ ಬಂದಿದೆ ಅಂತ ಅನ್ಕೋತೀನಿ. ಟ್ರೈ ಮಾಡ್ಬೋದು ನೀವು ಸಹ. ಆ್ಯಂಡ್ ನೈಟ್ ಇದು ಸೊ ಇದನ್ನು ವೆಜ್ ಸ್ಟಿಕ್ಸ್ ತೊಗೊಂಬಂದಿದ್ವಿ ನಾವು ಫ್ರೋಝನ್ದು. ಸೊ ಫಸ್ಟ್ ಟೈಮ್ ನಾನು ಇದನ್ನ ತೊಗೊಬರ್ತಾ ಇರೋದು. ಇದನ್ನು ನಾನು ಯಾವತ್ತೂ ಟ್ರೈ ಮಾಡಲಿಲ್ಲ. ಸೊ ಅದಕ್ಕೆ ಟ್ರೈ ಮಾಡೋಣ, ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ತೊಗೊಬರ್ಬೋದಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ವಿ ನಾವು. ಸೊ ನೋಡಿ, ಒಳಗಡೆ ನಾವು ಓಪನ್ ಮಾಡಿದಾಗ ಈ ಥರ ಇರುತ್ತೆ. ಸೊ ಅದನ್ನು ಆಯಿಲಲ್ಲಿ ನಾವು ಫ್ರೈ ಮಾಡಬೇಕು. ಸೊ 3-4 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಅಷ್ಟೊತ್ತು ಫ್ರೈ ಮಾಡಿದ್ರೆ ಅದು ಫುಲ್ ಬ್ರೌನ್ ಆಗಿಬಿಡುತ್ತೆ. ಜಸ್ಟ್ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಆಯಿಲಿಂದ ತೆಗಿಬೇಕು. ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನನಗಾಗಲಿ ಶ್ರೀಗಾಗಲಿ. ಬಟ್ ತಂದಿದ್ದೀವಿ ಎಲ್ಲ ಅಂತೇಳ್ಬಿಟ್ಟು ಮಾಡ್ಕೊಂಡು ತಿಂದ್ವಿ. ಸೊ ಇದಿಷ್ಟು ಸ್ಯಾಟರ್ಡೇ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು.